ವಯಸ್ಸು 90 ದಾಟಿದರೂ ವಿಶ್ರಾಂತಿ ಬಯಸದೆ ಪೂರ್ವಜರಿಂದ ಬಂದ ಮಣ್ಣಿನ ಕಾಯಕವನ್ನೇ ದೇವರೆಂದು ನಂಬಿ ಬದುಕುತ್ತಿರುವ ಅಪರೂಪದ ಅಜ್ಜಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿದ್ದಾರೆ. 10ನೇ ವಯಸ್ಸಿನಿಂದಲೇ ಕುಂಬಗಾರಿಕೆ ಆರಂಭಿಸಿದ ಗೌರಮ್ಮ ಅಜ್ಜಿ ಇಂದು ಇಡೀ ಯುವಜನತೆಗೆ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರಿನ ಗೌರಮ್ಮ ಶೇಖರಪ್ಪ ಕುಂಬಾರ್ 90 ವರ್ಷದ ಹಿರಿಯ ಜೀವ. ಪ್ರೀತಿಯಿಂದ ಮಣ್ಣನ್ನು ಹದ ಮಾಡುತ್ತಾ ಸಾಂಪ್ರದಾಯಿಕ ಉಪಕರಣಗಳನ್ನು ತಯಾರಿಸುತ್ತಾರೆ. 10ನೇ ವಯಸ್ಸಿನಲ್ಲಿ ಹಿರಿಯರಿಂದ ಕಲಿತ ಈ ಕುಂಬಾರಿಕೆ ಕಾಯಕವನ್ನೇ ನಂಬಿ ಬಂದ ಹಣದಲ್ಲೇ ಮಕ್ಕಳನ್ನು ಸಾಕಿ ಓದಿಸಿ ಉದ್ಯೋಗಸ್ಥರನ್ನಾಗಿ ಮಾಡಿ ಮದುವೆಯನ್ನು ಮಾಡಿಸಿದ್ದಾರೆ. ಇಳಿ ವಯಸ್ಸಿನಲ್ಲಿ ಹಿರಿಯ ಮಗ ತೀರಿಕೊಂಡರೂ ಧೃತಿಗೆಡದ ಅಜ್ಜಿ ಈಗ ಸೊಸೆ ಅನಸೂಯ ಅವರ ಆಸರೆಯೊಂದಿಗೆ ಇದೇ ಕಾಯಕವನ್ನು ಮುಂದುವರೆಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಗೌರಮ್ಮ ಶೇಖರಪ್ಪ ಕುಂಬಾರ್ ಮಣ್ಣಿನ ಎತ್ತು, ಮಡಿಕೆ, ಕುಡಿಕೆ, ಮಣ್ಣಿನ ಒಲೆ, ಹಣತೆ ದೀಪಗಳನ್ನು ಕಳೆದ 50ಕ್ಕೂ ಹೆಚ್ಚು ವರ್ಷಗಳಿಂದ ಮಾಡುತ್ತಿದ್ದೇವೆ. ಕುಂಬಾರರ ಮನೆತನದಲ್ಲಿ ಈ ಕಾಯಕ ನಶಿಸಿ ಹೋಗುತ್ತಿದೆ. ಆದರೆ ತಾವು ಉಸಿರಿರುವವರೆಗೂ ಈ ಕಾಯಕವನ್ನು ಬಿಡುವುದಿಲ್ಲ ಎಂದು ಹೇಳಿದರು. ಗಾರಾಳ ಅಂತ ಇರ್ತದೆ, ಅವಾಗ ಮೊದ್ಲಾಗ ಮಾಡ್ಬೇಕಾದ್ರೆ ಗಾರಾಳ ತರ್ತಿದ್ವಿ. ಈಗ ಅದರಿಂದ ಬೇರೆ ಕಡೆ ತಗೊಂಡ್ಬಂದು ಮಾರೋದು, ಬೇಲೂರ್ಲಿಂದ ತಗೊಂಡ್ಬರ್ತಾನೆ. ಬೇಲೂರು ನಮ್ಮ ಯಜಮಾನ್ರು ನಾವು ಕಡೆ ಮಾಡ್ತಾಯಿದ್ವಿ. ಅವ್ರು ಚಿಗರಿ ಮೇಲೆ ಮಾಡೋರು, ನಾವು ಕೈಲಿ ಮಾಡ್ತಾಯಿದ್ವಿ. ಒಂದು ಜೋಡಿಗೆ 50, 30, 20. ನಾವು ಯಾರು ಮನೆಯವ್ರು ಅವರೇ ತೊಗೊಂಡು ವ್ಯಾಪಾರ ಮಾಡೋದು, ನಾವು ತೊಗೊಂಡು ವ್ಯಾಪಾರ ಮಾಡೋದು. ಮಾಡೋರಂತೇ ಇಲ್ಲ, ಮಾಡೋರು ಯಾರೂ ಇಲ್ಲ. ಗೌರಮ್ಮನವರ ಕುಟುಂಬಸ್ಥರಾದ ಸಂಗಮೇಶ್ ಜಗದೀಶಪ್ಪ ಕುಂಬಾರ್, ಗೌರಮ್ಮ ಅಜ್ಜಿಯ ಕುಟುಂಬ ಮೂಲತಃ ಗದಗ ಜಿಲ್ಲೆಯ ಗಜೇಂದ್ರಗಡದವರು. 1950ರ ಸುಮಾರಿಗೆ ಕುಕನೂರಿಗೆ ಬಂದು ನೆಲೆಸಿದ ಈ ಕುಟುಂಬ ಅಂದಿನಿಂದ ಇಂದಿನವರೆಗೂ ಕುಂಬಾರಿಕೆಯನ್ನೇ ಜೀವನಾಧಾರ ಮಾಡಿಕೊಂಡಿದೆ. ಆದರೆ ಬದಲಾದ ಕಾಲಘಟ್ಟದಲ್ಲಿ 90% ಜನರು ಈ ವೃತ್ತಿಯಿಂದ ದೂರ ಸರಿದಿದ್ದಾರೆ. ಪಾರಂಪರಿಕ ಕಲೆಯನ್ನು ಉಳಿಸಲು ಸರ್ಕಾರ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ತಮಗೂ ಬೀದಿ ವ್ಯಾಪಾರಿಗಳು ಎಂದು ಗುರುತಿಸಿ ಸೌಲಭ್ಯ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ನಾವು ಇದನ್ನ 1986ಗಿಂತ ಮಾಡ್ಕೊಂತ ಬಂದ್ವಿ ಸರ್. ಈ ಉದ್ಯೋಗದಲ್ಲಿ ಅವಕಾಶಗಳು ಕಮ್ಮಿ ಆಗುತ್ತೆ. ಇಲ್ಲಿ ಬಂದು ಬಂಡೆ ಹಾಕೊಂಡು ನಮ್ಮ ಚಿಕ್ಕಪ್ಪರ ಕಾಲದಿಂದ ಇದನ್ನ ಮಾಡ್ಕೊಂತ ಹೊಂಟೇವಿ. ಅವಾಗವಾಗ ಅವಕಾಶ ಸಿಕ್ಕಾಗಿಂತ ಮಣ್ಣಿನ ಮೂರ್ತಿಗಳನ್ನ, ಮಣ್ಣಿನ ಬಸವನಗಳನ್ನ ಮತ್ತು ಹಾವುಗಳನ್ನ ಮಾಡಿ ಜನರಿಗೆ ಏನೈತಿ ಕಲ್ಪಿಸ್ತೀವಿ ಸರ್. ಆಮೇಲೆ ಬೀದಿ ವ್ಯಾಪಾರಸ್ಥರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾವು ಬೀದಿ ವ್ಯಾಪಾರ ಅಂತಾರೆ. ಇದನ್ನು ಒಂದು ಬೀದಿ ವ್ಯಾಪಾರ ಅಂತ ಕುಂಬಾರಿಕೆಯನ್ನು ತಗೊಂಡು ಅವ್ರಿಗೂ ಸ್ವಲ್ಪ ಏನರ ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ಪಟ್ಟಣ ಪಂಚಾಯತಿ ಸೌಲಭ್ಯ ಕೊಟ್ಟು ಬಹಳ ಅನುಕೂಲ ಆಗುತ್ತೆ. ಸ್ಥಳೀಯರಾದ ವೀರಣ್ಣ ಪರ್ವತಪ್ಪ ಪತ್ತಾರ್, ಗೌರಮ್ಮ ಅಜ್ಜಿ ಈ ವಯಸ್ಸಿನಲ್ಲೂ ಮನೆಕಟ್ಟೆಯ ಮೇಲೆ ಕುಳಿತು ಮಣ್ಣು ಹದ ಮಾಡಿ ಎತ್ತು, ಹಣತೆ, ನಾಗರಹಾವಿನ ಮೂರ್ತಿಗಳನ್ನು ಮಾಡುತ್ತಾರೆ. ಇವರು ಮಾಡಿದ ಮೂರ್ತಿಗಳಿಗಾಗಿ ಜನರು ಮನೆಯವರೆಗೂ ಬರುತ್ತಾರೆ. ಹಿಂದೆ ಇವರು ಬೇರೆ ಬೇರೆ ಊರುಗಳಿಗೆ ನಡೆದುಕೊಂಡು ಹೋಗಿ ವ್ಯಾಪಾರ ಮಾಡುತ್ತಿದ್ದರು. ಆದರೆ ಮಗ ತೀರಿಕೊಂಡ ಮೇಲೆ ಸೊಸೆ ಅನಸೂಯ ಜೊತೆಯಲ್ಲಿದ್ದು ಸಹಾಯ ಮಾಡುತ್ತಿದ್ದಾರೆ ಎಂದರು. ನಮಗೀಗ 60 ವರ್ಷ ವಯಸ್ಸೈತಿ. ನಾನು 14 ವರ್ಷ ನೋಡಿ ನಮ್ಮ ಏನ್ರಿ. ಆಮೇಲೆ ಇವರು ಮಾಡ್ತಕ್ಕಂಥವು ಒಲಿ, ಗಡಿಗೆ, ಸೈಜು ಸೊಲಿ, ಗಡಿಗೆ, ಬಿಂದಿಗೆ, ಮೈ, ಬರಿಯಾಣ, ಬಟ್ಲ, ಪಡೈತಿ, ಆಮೇಲೆ ಇವು ಅಮಾಸಿಗಳು, ಹುಡುವಿ, ಇವು ಏನು ಹಬ್ಬಗಳ ದಿನಗಳು ಬರ್ತಾವಲ್ಲ, ಅದ್ರಾಗ ಬೇಕಾಗಿರ್ತಕ್ಕಂಥ ಮಣ್ಣಿನ ಸಾಮಾನನ್ನ ತಯಾರು ಮಾಡಿ ಇಲ್ಲೇ ಮನೆಯಾಗ ಕಟ್ಟಿ ಮ್ಯಾಗ ಮಾಡ್ತಾರೆ. ವಯಸ್ಸು ಆದ ಕಾರಣ ಮದ್ದಿಗೆ ಶಂತಿ ಒಳಗಿಟ್ಟ ಮಾಡ್ತಿದ್ರು. ಗ್ರಾಮಕ್ಕೆ ಹೋಗಿ ಮತ್ತೋರ್ವ ಸ್ಥಳೀಯರಾದ ಶಾಂತ ವೀರಣ್ಣ ಪತ್ತಾರ್, ಕಳೆದ 30 ವರ್ಷಗಳಿಂದಲೂ ಗೌರಮ್ಮ ಅವರನ್ನು ನೋಡುತ್ತಿದ್ದೇವೆ. ಅಂದಿನಿಂದಲೂ ಅವರು ಕುಂಬಾರಿಕೆಯನ್ನೇ ಮಾಡುತ್ತಿದ್ದಾರೆ. ಬೆಲೆಯೂ ಕೂಡ ಕೈಗೆಟುಕುವಂತಿದ್ದು ಜನರು ಅವರ ಬಳಿಯೇ ಬರುತ್ತಾರೆ ಎಂದು ತಿಳಿಸಿದರು. ಆಮೇಲೆ ಅವರು ಮಾಡಕತ್ತಿ ನಾವು ಸಣ್ಣರಿದ್ದಾಗಿದ್ದ ಮಾಡ್ತಾರೆ ಅವರು. ನಾವು ಅವ್ರಕಿನ್ನ ಸಣ್ಣರು, ಆದ್ರೆ ಅವ್ರು ನಮ್ಕಿನ್ನ ಮುಂಚೆನ ನಾವು ಇಲ್ಲಿ ಬಂದು 30 ವರ್ಷ ಆಯ್ತು. 30 ವರ್ಷದಿಂದ ಅವ್ರು ನೋಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಮನೆಯವರು ನಮ್ಮ ಕಡೆ ಹಳ್ಳಿಗೆ ಬರ್ತಿದ್ರು ಅವ್ರು ಮಾರಾಕ. ಎಲ್ಲ ಬಸವಣ್ಣನ ತಗೊಂಡೂ ಬರ್ತಿದ್ರು. ಈ ಮಣ್ಣೆತ್ತ ನಮಾಸಿಗೆ ರೈತರಿಗೆ ಏನ ಬಿಟ್ರು ಈ ಬಸವಣ್ಣನ ಪೂಜೆ ಬಿಡಂಗಿಲ್ಲ. ಒಟ್ಟಿನಲ್ಲಿ ಆಧುನಿಕ ಭರಾಟೆಯಲ್ಲಿ ಕುಂಬಾರಿಕೆ ನಶಿಸಿ ಹೋಗುತ್ತಿರುವ ಈ ಕಾಲದಲ್ಲಿಯೂ 90ರ ಇಳಿ ವಯಸ್ಸಿನಲ್ಲಿ ಮಣ್ಣಿನ ಕಾಯಕವನ್ನು ನಂಬಿ ಗೌರವದಿಂದ ಬದುಕುತ್ತಿರುವ ಗೌರಮ್ಮ ಅಜ್ಜಿಯ ಶ್ರಮ ನಿಜಕ್ಕೂ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ಮಾದರಿ.